ಕೊನೆಯ ಕ್ಷಣದವರೆಗೂ ಮಿಸ್ಟರ್ ಟಿ ಯಾವ ಥರ ಹೋರಾಡಿದನೆಂದರೆ ತನ್ನ ಇರುವಿಕೆಯ ತನ್ನ ಹೆಸರನ್ನು ಅಚ್ಚಳಿಯದೆ ಉಳಿಸುವ ಹಾಗೆ 5 ಸೆಲಾಟಿ ಸಿಂಹಗಳ ಜೊತೆಗೆ ಬಹಳ ಒಂದು ವೀರೋಚಿತ ಹೋರಾಟವನ್ನೇ ಕೊಟ್ಟಿದ್ದ. ನಮಸ್ಕಾರ ವೀಕ್ಷಕರೇ, ನಾವು ಹಿಂದಿನ ಭಾಗದಲ್ಲಿ ಮಪೋಗೋ ಸಿಂಹಗಳ ಸಹೋದರರ ಸವಾಲ್ ಎಂಬ ಬಿಗಿನಿಂಗ್ ಪಾರ್ಟನ್ನು ನೋಡಿದ್ದೇವೆ. ಇನ್ನು ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ, ಆ ವಿಡಿಯೋದ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ಆ ವಿಡಿಯೋವನ್ನು ಕೂಡ ಪೂರ್ತಿಯಾಗಿ ನೋಡಿರಿ. ಎರಡು 2008ರಲ್ಲಿ ಮಖುಲು ಮತ್ತು ಮಿಸ್ಟರ್ ಟಿ ಮಧ್ಯದ ಘನಘೋರ ಯುದ್ಧದ ನಂತರ ಆ ಮಪೋಗೋ ಸಹೋದರರು ತಮ್ಮ 4 ಸಹೋದರರು ಅಂದರೆ ಮಖುಲು, ಪ್ರಿಟಿ ಬಾಯ್, ಸ್ಕಾರ್, ರಾಸ್ಟಾ ಇವರ ಎಲ್ಲರ ಸಂಬಂಧವನ್ನು ಕಡಿದುಕೊಂಡು ಪೂರ್ವೋತ್ತರ ಭಾಗದ ಕಡೆಗೆ ಹೊರಟು ಬಿಡುತ್ತಾರೆ. ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ಬಾಲ್ಯದಿಂದಲೂ ತುಂಬ ಅನ್ಯೋನ್ಯವಾಗಿ ಒಟ್ಟಾಗಿಯೇ ಇರುತ್ತಿದ್ದರು. ಇವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಾನೇ ಇರಲಿಲ್ಲ. ಈ ಘಟನೆಯ ನಂತರ ಅವು ಬೇರೆ ಯಾವ ಸಿಂಹಗಳಿಗೂ ಎದುರಾಗಲಿಲ್ಲ, ಯಾವ ಸಿಂಹಗಳ ಜೊತೆಗೂ ಯುದ್ಧ ಮಾಡಲಿಲ್ಲ. ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ತಮ್ಮ ಸಂಪೂರ್ಣ ಧ್ಯಾನವನ್ನು ತಮ್ಮ ಪರಿವಾರ ಮತ್ತು ತಮ್ಮ ಸಂತತಿಯನ್ನು ಬೆಳೆಸುವ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟರು. ಇನ್ನೊಂದು ಕಡೆಯೂ ಅಷ್ಟೇ, ಉಳಿದ ಮಪೋಗೋಗಳು ತಮ್ಮ ಪರಿವಾರವನ್ನೂ ಕೂಡ ಕಟ್ಟಿಕೊಂಡಿದ್ದವು, ತಮ್ಮ ಮಕ್ಕಳೊಂದಿಗೆ ಸಂತೋಷವಾಗಿದ್ದವು. ಇಷ್ಟೊಂದು ಸಂತಸ, ಇಷ್ಟೊಂದು ಶಾಂತಿ ಅಂತಂದರೆ, ಮಖುಲುವಿನ ಮೇಲೆ ತನ್ನ ಮಕ್ಕಳು ಮೈ ಮೇಲೆ ಬಿದ್ದು ಒದ್ದಾಡಿದರೂ ಅಥವಾ ಕೂದಲು ಹಿಡಿದು ಎಳೆದರೂ ಸಹ ಅದು ಸುಮ್ಮನೆ ಇರುತ್ತಿತ್ತು. ಇಷ್ಟೊಂದು ಶಾಂತಿ ಈ ಹಿಂದೆ ಎಂದೂ ಕಂಡಿರಲಿಲ್ಲ. ಈ ಹೊಸ ಶಾಂತಿಯ ಜೊತೆಗೆ ಹೊಸ ಸವಾಲುಗಳನ್ನು ಎದುರಿಸಬೇಕಿತ್ತು. ತಂದೆಯಾದವನು ತನ್ನ ಮಕ್ಕಳ ತಲೆಯ ಮೇಲೆ ಕೈಯಾಡಿಸಿದರೆ ಸಾಲದು, ತನ್ನ ಸಾಮ್ರಾಜ್ಯವನ್ನು, ತನ್ನ ಸಂತತಿಯನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಅಂದರೆ ಈ ಮಖುಲು ಮತ್ತು ಈ ಅಣ್ಣ ತಮ್ಮಂದಿರು ಏನು ಮಾಡುತ್ತಿದ್ದರು ಅಂದರೆ, ತನ್ನ ಸಾಮ್ರಾಜ್ಯದ ಸುತ್ತಲೂ ಗಸ್ತನ್ನು ಹೊಡಿತಿದ್ದರು. ಯಾಕೆಂದರೆ ಆ ಪ್ರಾಂತ್ಯದೊಳಗೆ, ತನ್ನ ಸಾಮ್ರಾಜ್ಯದೊಳಗೆ ಬೇರೆ ಯಾವುದೇ ಸಿಂಹಗಳು ನುಸುಳಿಕೊಂಡು ಆಕ್ರಮಣ ಮಾಡಬಾರದು ಎಂದು ಗಸ್ತನ್ನು ಹೊಡಿತಿದ್ದವು. ಕೆಲವೊಮ್ಮೆ ಘರ್ಜನೆ ಮಾಡುತ್ತಾ, ಕೆಲವೊಮ್ಮೆ ತನ್ನ ಇರುವಿಕೆಯ ಸುಳಿವನ್ನು ಬಿಡುತ್ತಾ ಸುತ್ತು ಹೊಡೆಯುತ್ತಿದ್ದವು. ಮಖುಲು ತನ್ನ ಪಶ್ಚಿಮ ಭಾಗವನ್ನು ಅತ್ಯಂತ ಶಿಸ್ತಿನಿಂದ ದೂರದವರೆಗೆ ಗಸ್ತನ್ನು ಹೊಡೆದು ಒಂದು ವಾರದ ನಂತರ ಪರಿವಾರದ ಜೊತೆಗೆ ಬಂದು ಸೇರುತ್ತಿತ್ತು. ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ಆ ಕಡೆ ಪೂರ್ವೋತ್ತರ ಭಾಗವನ್ನು ನೋಡಿಕೊಳ್ಳುತ್ತಿದ್ದವು. ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ನೋಡಿಕೊಳ್ಳುತ್ತಿದ್ದಂತಹ ಪೂರ್ವೋತ್ತರ ಭಾಗವನ್ನು, ಅದಕ್ಕಿಂತಲೂ ಈ ಮಖುಲು ನೋಡ್ಕೊಳ್ಳೋದು ಪ್ರಾಂತ್ಯ ಏನಿತ್ತಲ್ಲ, ತುಂಬ ಸುರಕ್ಷಿತವಾಗಿದ್ದಿತ್ತು. ಏಕೆಂದರೆ ಈ ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ನೋಡಿಕೊಳ್ಳುತ್ತಿರುವಂಥ ಪ್ರಾಂತ್ಯ ಕ್ರೂಗಲ್ ನ್ಯಾಷನಲ್ ಪಾರ್ಕಿಗೆ ತುಂಬ ಹತ್ತಿರದಲ್ಲಿತ್ತು ಮತ್ತು ಅಲ್ಲಿ ಹೆಚ್ಚಿನ ಸಿಂಹಗಳು ಕಾಣಿಸಿಕೊಳ್ಳುತ್ತಿದ್ದವು. ಹೀಗೆ 4 ವರ್ಷಗಳು ಕಳೆದವು. ಈ ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ಅವರಿಬ್ಬರೇ ಕ್ರೂಗಲ್ ನ್ಯಾಷನಲ್ ಪಾರ್ಕ್ನ ಸಿಂಹಗಳು ಆಕ್ರಮಣಕ್ಕೆ ಬಂದಾಗ ಅವರಿಬ್ಬರೇ ಫೈಟ್ ಮಾಡಿ ಹೋರಾಡಿ ಹಿಮ್ಮೆಟ್ಟುತ್ತಿದ್ದರು. ಮುಂದೆಯೂ 2 ವರ್ಷಗಳವರೆಗೆ ತಮ್ಮ 2 ಪ್ರಾಂತ್ಯಗಳನ್ನು ಕಾಪಾಡಿಕೊಂಡು ಬಂದಿದ್ದರು. ಒಟ್ಟಾರೆಯಾಗಿ ಹೇಳಬೇಕಂತಂದರೆ, ಈ ಉಳಿದ ಮಪೋಗೋಗಳಿಗೆ ಇವರಿಬ್ಬರು ಒಂಥರ ರಕ್ಷಾ ಕವಚವಾಗಿದ್ದರು. ಜೂನ್ 8, 2010ರಲ್ಲಿ ಮಜಿಂಗ್ಲೆನ್ಸ್ ಎಂಬ 5 ಬಲಿಷ್ಠ ಯುವ ಸಿಂಹಗಳ ಪಡೆಯೊಂದು ಸಾಬಿಶಾನ್ ಪ್ರಾಂತ್ಯದ ಕಡೆಗೆ ಬಂದಿತ್ತು. ಅವು ನೋಡಿದವು ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ತುಂಬ ಬಲಾಢ್ಯವಾಗಿದ್ದವು. ಅದನ್ನು ಆ 5 ಸಿಂಹಗಳು, ಮಜಿಂಗಲೆನ್ಸ್ ಸಿಂಹಗಳು ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ಮೇಲೆ ಆಕ್ರಮಣ ಮಾಡಲು ಬರುತ್ತಿದ್ದವು.
ಇದನ್ನು ಗಮನಿಸಿದ ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ಆ 5 ಮಜಿಂಗಲೇನ್ ಸಿಂಹಗಳ ಪೈಕಿ ಒಂದು ಸಿಂಹವನ್ನು ಹೀನಾಯವಾಗಿ ಸಾಯಿಸಿದವು. 2 ಹೆವಿ ವೇಟ್ ಸಿಂಹಗಳ ಎದುರಿಗೆ ಒಂದು ಮಿಡಲ್ ವೇಟ್ ಸಿಂಹ ಸರ್ವೈವ್ ಆಗಬಲ್ಲದೇ ಇಲ್ಲ. ಅವತ್ತು ದಿನವಿಡೀ ಆ 2 ಸಿಂಹಗಳು ತಮಗಾದ ಗಾಯವನ್ನು ವಾಸಿ ಮಾಡಿಕೊಳ್ಳಲು ದಿನವಿಡೀ ಕಾಲನ್ನು ನೆಕ್ಕುತ್ತಲೇ ಇದ್ದವು. ಹೀಗೆ ರಾತ್ರಿಯಾಗುತ್ತಾ ಬಂತು. ಈ ಘಟನೆಯಿಂದ ಸಿಟ್ಟಿಗೆದ್ದ ಮಜಿಂಗ್ಲೇನ್ಸ್ನ 4 ಸಿಂಹಗಳು ಒಂಟಿಯಾಗಿದ್ದ ಕಿಂಕಿ ಟೇಲ್ ಮೇಲೆ ಆಕ್ರಮಣ ಮಾಡಿಬಿಡುತ್ತವೆ. ಆ ದಿನವೇ ರಾತ್ರಿಯೇ ಎಷ್ಟು ಭಯಾನಕವಾಗಿ ಆ ಮಜಿಂಗ್ಲೈನ್ಸ್ ಸಿಂಹಗಳು ಈ ಕಿಂಕಿ ಟೇಲ್ನ ಮೇಲೆ ಆಕ್ರಮಣ ಮಾಡಿದವು ಎಂದರೆ ಆ ಕಿಂಕಿ ಟೇಲ್ನ ಎಲ್ಲ ಭಾಗಗಳನ್ನು ಎಲ್ಲಿ ಬೇಕಲ್ಲಿ ಕಚ್ಚುತ್ತಾ ಇದ್ದವು. ಆ ಮಜಿಂಗ್ಲೈನ್ನ ಒಂದು ಸಿಂಹ ಮಾತ್ರ ಆ ಕಿಂಕಿ ಟೇಲ್ನ ಜೆನೆಟಿಲಿಯ ಪಾಟನ್ನು ಕೂಡ ಬಿಡಲಿಲ್ಲ, ಕಚ್ಚಿ ತಿಂದು ಹಾಕಿಬಿಟ್ಟು. ಹೀಗಾಗಿ ಈ 4 ಸಿಂಹಗಳ ಮಧ್ಯೆ ಯುದ್ಧ ಮಾಡಬೇಕಾದ್ರೆ ಆ ಕಿಂಕಿ ಟೇಲ್ನ ಬ್ಯಾಕ್ಬೋನ್ ಕೂಡ ಮುರಿದು ಹೋಗಿತ್ತು. ಇದೇ ಸಮಯದಲ್ಲಿ ಮಿಸ್ಟರ್ ಟಿ ಅಚಾನಕ್ಕಾಗಿ ಅಲ್ಲಿಗೆ ಬಂದುಬಿಟ್ಟಿತು. ಅಲ್ಲಿ ನಡೀತಿರ್ತಕ್ಕಂತಹ ದಾಳಿಯನ್ನು ನೋಡಿತು. ತನ್ನ ತಮ್ಮನ ಮೇಲೆ ಈ 4 ಸಿಂಹಗಳು ಎಗರಿ ಮಾಡುತ್ತಿರುವ ದಾಳಿಯನ್ನು ಕಂಡು ಈ ಮಿಸ್ಟರ್ ಟಿ ಕೂಡ ಆ ಮಜಿಂಗ್ಲೇನ್ ಸಿಂಹಗಳ ಮೇಲೆ ಪ್ರತಿ ದಾಳಿಯನ್ನು ಬಹಳ ಉಗ್ರವಾಗಿಯೇ ಮಾಡಿತು. ತನ್ನ ತಮ್ಮನನ್ನು ಉಳಿಸಿಕೊಳ್ಳಲು ಹರಸಾಹಸ ಮಾಡಿತು. ಆದರೂ ಆ 4 ಸಿಂಹಗಳ ಜೊತೆ ಹೋರಾಡಿದರೆ ತನಗೂ ಇದೇ ಗತಿ ಎಂಬುದು ಖಚಿತಪಡಿಸಿಕೊಂಡು ಮುಂದೆ ಸ್ವಲ್ಪ ಸಮಯದ ನಂತರ ಓಡಿ ಹೋಯಿತು. ಆದರೂ ಈ 4 ಮಜಿಂಗಲೈನ್ ಸಿಂಹಗಳಿಗೆ ಮಿಸ್ಟರ್ ಟಿ ಮೇಲೆ ನಂಬಿಕೆ ಇರಲಿಲ್ಲ. ಮರಳಿ ಬಂದು ಬಿಟ್ಟರೆ ಅಂತ ತಿಳಿದು ಆ ಮಜಿಂಗಲೈನ್ ಸಿಂಹಗಳು ಮಿಸ್ಟರ್ ಟಿಯನ್ನು ಬೆನ್ನಟ್ಟಿ ಹೋಗುತ್ತವೆ. ಮಿಸ್ಟರ್ ಟಿ ಬರಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಅರ್ಧಕ್ಕೆ ಬಿಟ್ಟಿದ್ದ ತಮ್ಮ ಕೆಲಸವನ್ನು ಪೂರ್ತಿಗೊಳಿಸಲು ವಾಪಸ್ ಬಂದುಬಿಟ್ಟವು. ಕಿಂಕಿ ಟೇಲ್ಗೆ ಅದು ಅಂದು ಅವತ್ತು ಕೊನೆಯ ದಿನವಾಗಿದ್ದಿತು. ಏಕೆಂದರೆ ಈ 4 ಸಿಂಹಗಳು ಮರಳಿ ಬಂದು ಆ ಕಿಂಕಿ ಟೇಲ್ ಒಂದು ಅದ್ಭುತ ಸಿಂಹವನ್ನು ಎಲ್ಲ ಕಡೆ ತಿಂದು ಸಾಯಿಸಿಬಿಟ್ಟವು. ಬೆಳಗ್ಗೆದ್ದು ನೋಡಿದರೆ ಆ ಸಿಂಹವನ್ನು ಕಾಡು ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಉಳಿದ ದೇಹವನ್ನು ತಿನ್ನುತ್ತಿದ್ದವು. ಕಿಂಕಿ ಟೇಲ್ ಬಹಳ ಸುಂದರ ಮತ್ತು ಅದ್ಭುತ ಸಿಂಹವಾಗಿದ್ದಿತು. ಆ ಕಿಂಕಿ ಟೇಲ್ನ ತಲೆ ಭಾಗವನ್ನು, ಆ ಕೂದಲಿರುವ ಒಂದು ಭಾಗವನ್ನು ಎತ್ತುಕೊಂಡು ಒಂದು ನರಿಯು ಓಡಿ ಹೋಯಿತು. ಆ ಸಮಯದಲ್ಲಿ ಸ್ವಲ್ಪ ಇನ್ನೂ ದುಃಖವೇ ಆಯಿತು. ಏಕೆಂದರೆ ಒಬ್ಬ ಕಾಡಿನ ರಾಜ ಸಿಂಹ ಅಂದರೆ ಆ ರಾಜನಿಗೆ ಕಿರೀಟವೇ ಆಗಿರುತ್ತದೆ ಆ ಮುಖದ ಆ ಕೂದಲುಗಳು. ಇನ್ನು ಮಿಸ್ಟರ್ ಟಿ ಮತ್ತು ಕಿಂಕಿ ಟೇಲ್ ಆಳುತ್ತಿದ್ದಂತಹ ಪ್ರಾಂತ್ಯವನ್ನು ಈ 4 ಮಜಿಂಗಲೇನ್ಸ್ ಸಿಂಹಗಳು ಆಕ್ರಮಿಸಿಕೊಂಡು ಬಿಟ್ಟವು. ಇದರಿಂದ ಮಿಸ್ಟರ್ ಟಿ ಏಕಾಂಗಿಯಾಗಿ ಬಿಟ್ಟ. ಮಿಸ್ಟರ್ ಟಿ ಈ 4 ಸಹೋದರರ ಕಡೆಗೆ ಮರಳಿ ಬಂದಿತು. ಆ 4 ಸಹೋದರರಿಗೆ ಈ ಮಿಸ್ಟರ್ ಟಿ ಕೂಡ ಒಂದು ಹೊರಗಿನ ಸಿಂಹವೇ ಆಗಿಬಿಟ್ಟಿತ್ತು. ಇದನ್ನು ಒಪ್ಪಿಕೊಳ್ಳುತ್ತವೋ ಇಲ್ಲವೋ ಎಂಬುದೇ ಒಂದು ದೊಡ್ಡ ಸಂಗತಿಯಾಗಿ ಬಿಟ್ಟಿತ್ತು. ಮಕುಲುವಿಗೆ ಮಿಸ್ಟರ್ ಟಿ ಬಂದಿದ್ದು ಖುಷಿ ಕೊಡಲಿಲ್ಲ. ಆದರೆ ಉಳಿದ ಪ್ರೆಟಿಬಾಯ್, ರಾಷ್ಟ್ರ ಮತ್ತು ಸ್ಕಾರ್ ಸಿಂಹಗಳು ಈ ಸಹೋದರನ ಬರುವಿಕೆಯನ್ನು ಬಹಳ ಸಂತಸದಿಂದಲೇ ಸ್ವಾಗತಿಸಿಕೊಂಡವು. ಅವು ಬಹಳ
ಪ್ರೀತಿಯನ್ನು ತೋರಿಸಿದವು. ಮುಂದೆ ಕೆಲವು ದಿನಗಳು ಕಳೆದವು. ದಿನ ಕಳೆದಂತೆ ಮಿಸ್ಟರ್ ಟೀನೇ ಆಗಿದ್ದ. ಅಂದರೆ ಅಷ್ಟು ಕ್ರೂರಿಯೇ ಇದ್ದ ಅವನು. ಈ 4 ಸಿಂಹಗಳ ಮರಿಗಳನ್ನು ಸಾಯಿಸಿಬಿಡುತ್ತಿದ್ದ. ಇದನ್ನು ನೋಡುತ್ತಿದ್ದರೂ ಆ 4 ಸಿಂಹಗಳು ಏನೂ ಮಾಡದೆ, ಏನೂ ರಿಪ್ಲೈ ಮಾಡದೆ, ಯಾವುದಕ್ಕೂ ಪ್ರತಿಕ್ರಿಯೆ ಮಾಡದೆ ಸುಮ್ಮನೆ ಕೂತು ಬಿಡುತ್ತಿದ್ದವು. ಏಕೆಂದರೆ ಮಿಸ್ಟರ್ ಟಿ ಬಂದಿದ್ದು ಅವುಗಳಿಗೆ ಆ ಒಂದು ಸಂತಸ ತುಂಬಾ ಆಗಿದ್ದು. ಆ ಮರಿಗಳನ್ನು ಸಾಯಿಸಿದರೂ ಕೂಡ ಏನೂ ಮಾಡುತ್ತಿರಲಿಲ್ಲ. ಮಿಸ್ಟರ್ ಟಿ ಹೀಗೆ ಎಲ್ಲ ಮರಿಗಳನ್ನು ಕ್ರಮೇಣವಾಗಿ ಸಾಯಿಸಿ ತಾನು ತನ್ನ ಮರಿಗಳಿಗೆ ಜನ್ಮ ಕೊಡಲು ಆ ಪ್ರೈಡ್ನ ಹೆಣ್ಣು ಸಿಂಹಗಳ ಜೊತೆಗೆ ಸಂಬಂಧವನ್ನು ಬೆಳೆಸುತ್ತಾನೆ. ಆ ಇಡೀ ಪ್ರಾಂತ್ಯಕ್ಕೆ ಹೊಸ ರಾಜನೇ ಆಗಿಬಿಟ್ಟ ಮಿಸ್ಟರ್ ಟಿ. ಹಲವು ದಿನಗಳವರೆಗೆ ಯುದ್ಧ ವಿರಾಮವಿತ್ತು. ಈ ಮಪಗೋ ಸಿಂಹಗಳ ಒಂದು ಏನು ತಂಡ ಇತ್ತಲ್ಲ, ಈ ತಂಡಕ್ಕೆ ಮುಂದೆ ಬರುವ ದಿನಗಳು ಕೂಡ ಅಷ್ಟೇ ಕಠಿಣವಾಗಿದ್ದವು. ಯಾಕೆಂದರೆ ಅಲ್ಲಿ ಪ್ರಿಟಿ ಬಾಯ್ ಮತ್ತು ರಾಸ್ತ ಕಾಣೆಯಾಗಿದ್ದವು. ಉಳಿದಿರುವುದೇ 3 ಸಿಂಹಗಳು, ಅಂದರೆ 3 ಮಪಗುಗಳು: ಮಿಸ್ಟರ್ ಟಿ, ಸ್ಕಾರ್, ಮಕುಲು. ಮಿಸ್ಟರ್ ಟಿಗೆ 10 ವರ್ಷ, ಸ್ಕಾರ್ಗೆ 12 ವರ್ಷ, ಮಕುಲುವಿಗೆ 14 ವರ್ಷ. ಒಂದು ಕಾಲದಲ್ಲಿ ಮಪಗುಗಳ ಶೌರ್ಯ, ಸಾಹಸ, ಅವರ ಬೇಟೆಯಾಡುವ ಪದ್ಧತಿ ಇವೆಲ್ಲವೂ ಏನಾಗಿತ್ತು ಅಂದರೆ ಒಂದು ವಿಭಿನ್ನ ಗುರುತಾಗಿ ಉಳಿದುಬಿಟ್ಟಿತ್ತು. ಈ ಗುರುತು, ಈ ಮಪಗುಗಳ ಗುರುತು ಸಂಪೂರ್ಣವಾಗಿ ಅಳಿಸಿ ಹಾಕುವ ಸಮಯ ಬಂದಿತ್ತು. ಈ ಮಪಗುಗಳ ವಯಸ್ಸು ಹೆಚ್ಚಾಗುತ್ತಿತ್ತು. ಅದೇ ತರಹವೇ ವಿರೋಧಿಗಳೂ ಕೂಡ ತಲೆ ಎತ್ತುತ್ತಿದ್ದವು. ಈ ಸಮಯದಲ್ಲಿ 5 ಸಿಂಹಗಳ ಒಂದು ತಂಡ ಈ ಮಪಗುಗಳ ಪ್ರಾಂತ್ಯದ ಕಡೆಗೆ ಬಂದು ಬಿಟ್ಟವು. 5 ಸಿಂಹಗಳ ತಂಡವೇ ಸೆಲಾಟಿಸ್ ಯುವಕರ ತಂಡ. ಇವರು ತಮ್ಮ ಪ್ರಾಂತ್ಯವನ್ನು ವಿಸ್ತರಣೆ ಮಾಡಬೇಕು ಅಂತಂದರೆ, ಈ ಭಾಗವನ್ನು ಕಬ್ಜಾ ಮಾಡ್ಕೋಬೇಕಾಗಿತ್ತು, ಆಕ್ರಮಣ ಮಾಡ್ಕೋಬೇಕಾಗಿತ್ತು. ಅಂದರೆ ಮೊದಲು ಅವರು ಮಿಸ್ಟರ್ ಟಿಯನ್ನೇ ಮುಗಿಸಬೇಕಿತ್ತು. ಒಮ್ಮೆ ಈ 5 ಸೆಲಾಟಿ ಸಿಂಹಗಳು ಮಿಸ್ಟರ್ ಟಿಯನ್ನು ಏಕಾಂಗಿಯಾಗಿ ಇರುವಾಗಲೇ ಅಟ್ಯಾಕ್ ಮಾಡಿಬಿಡ್ತವೆ. ಆ ಸಮಯದಲ್ಲಿ ಮಿಸ್ಟರ್ ಟಿ ಯಾವುದೇ ತರಹದ ಹಿಂಜರಿಕೆ ಇಲ್ಲದೆ ಈ 5 ಸಿಂಹಗಳ ಜೊತೆಗೆ ಬಹಳ ವೀರೋಚಿತವಾಗಿಯೇ ಹೋರಾಡುತ್ತಾನೆ. ಆದರೆ 5 ಸಿಂಹಗಳು ಅಂತಂದರೆ ಈ ಒಂದು ಸಿಂಹಕ್ಕೆ ಶಕ್ತಿ ಕಡಿಮೆ ಆಗುತ್ತದೆ. ಆಗ ಆ 5 ಸಿಂಹಗಳು ಹೀನಾಯವಾಗಿ ಎಲ್ಲ ಕಡೆಯೂ ಕಚ್ಚಿ ಬಿಡುತ್ತವೆ ಈ ಮಿಸ್ಟರ್ ಟಿಯನ್ನು. ನೋಡಿ ಹೇಗಾಗುತ್ತದೆ ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಸಿಂಹ ಬಂದು, ಇನ್ನೊಂದು ಕಡೆಯಿಂದ ಇನ್ನೊಂದು ಸಿಂಹ ಬಂದು, ಹೀಗೆ ಮಿಸ್ಟರ್ ಟಿಯ ಜ್ಞಾನವನ್ನು, ಏಕಾಗ್ರತೆಯನ್ನು ಬೇರೆಡೆ ಎಳೆದು ಇನ್ನೊಂದು ಸಿಂಹ ಆಕ್ರಮಣ ಮಾಡಿ ಆ ದೇಹದ ಎಲ್ಲ ಭಾಗಗಳನ್ನು ಏನೂ ಉಳಿಯದಂತೆ ಕಚ್ಚಿ ಹಾಕಿಬಿಡುತ್ತವೆ. ಮಿಸ್ಟರ್ ಟಿಯ ಒಂದು ಹಿಂಭಾಗ ಏನಿದೆಯಲ್ಲ, ಕಾಲುಗಳ ಭಾಗ, ಅದು ಯಾವುದಕ್ಕೂ ಬಾರದ ಹಾಗೆ ಆಗಿಬಿಟ್ಟಿತ್ತು. ಕೊನೆಯ ಕ್ಷಣದವರೆಗೂ ಮಿಸ್ಟರ್ ಟಿ ಯಾವ ಥರ ಹೋರಾಡಿದನೆಂದರೆ, ತನ್ನ ಇರುವಿಕೆಯ, ತನ್ನ ಹೆಸರನ್ನು ಅಚ್ಚಳಿಯದೆ ಉಳಿಸುವ ಹಾಗೆ 5 ಸೆಲಾಟಿ ಸಿಂಹಗಳ ಜೊತೆಗೆ ಬಹಳ ಒಂದು ವೀರೋಚಿತ ಹೋರಾಟವನ್ನೇ ಕೊಟ್ಟಿದ್ದ. ಮಿಸ್ಟರ್ ಟಿ ಕೊನೆಯವರೆಗೂ, ಸಾವಿನ ಕೊನೆಯವರೆಗೂ ತುಂಬ ಹೋರಾಟವನ್ನು ಮಾಡಿ ದೀರ್ಘವಾದ ಉಸಿರಾಟವನ್ನು ಮಾಡುತ್ತಾ ತನ್ನ ಕೊನೆಯ ಉಸಿರನ್ನು ಎಳೆದು ಬಿಟ್ಟ. ಈ ಮಕುಲು ಮತ್ತು ಸ್ಕಾರ್ಗೆ ತುಂಬ ವಯಸ್ಸು ಆಗಿತ್ತು. ಅವುಗಳಿಗೆ ಈ ಸಾಬಿಸ್ಯಾಂಡ್ ಪ್ರಾಂತ್ಯವನ್ನು ತೊರೆಯುವುದು ಬಿಟ್ಟರೆ ಬೇರೆ ಮಾರ್ಗವೇ ಇರಲಿಲ್ಲ. ಈ 6 ಮಪಗೋ ಸಿಂಹಗಳ ಸಹೋದರರು ಸುಮಾರು 6 ವರ್ಷಗಳವರೆಗೆ ಬಹಳ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ಸುದೀರ್ಘವಾಗಿ ರಾಜ್ಯಭಾರ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಇವರ ಅಂತ್ಯ ಬಹಳ ಹಿಂಸಾತ್ಮಕವಾಗಿ, ಬಹಳ ದುಃಖಕರವಾಗಿದ್ದಿತು. ಆದರೆ ಈ ಮಪಗೋ ಸಿಂಹಗಳ ಭರವಸೆಯ ಕಿರಣವಾಗಿ ಇನ್ನೂ 2 ಗಂಡು ಸಿಂಹದ ಮರಿಗಳು ಬದುಕಿಯೇ ಇದ್ದವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.